ವನ ಏನು ನೋಡ್ಕೊಂಡು ನಿಂತಿದ್ಯಾ ಹಂಗೆ ಮರಿಸುಲು ಇದ್ದ ಹಾಂ ಇನ್ನು ಮಟನ್ ಸಾಂಬಾರು ಬೋಟಿ ಗೊಜ್ಜು ಹಾಗೆಯೇ ಮಂಡ್ಯ ಸ್ಟೈಲ್ ಚಿಕನ್ ಫ್ರೈ ಅಕ್ಕ ಮಾಡೋರೆ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಇನ್ನು ಲಾಸ್ಟು ಕಬಾಬ್ ಮಾಡಿಬಿಟ್ಟು ಅನ್ನ ಮುದ್ದೆ ಮಾಡಿದ್ರೆ ಎಲ್ಲ ರೆಸಿಪಿನೂ ಕೂಡ ಆಯಿತು. ಹಾಯ್ ಮೇಡಮ್. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್. ಇನ್ನು ನೆನ್ನೆಯಿಂದ ನಮ್ಮೂರು ಹಬ್ಬದ ದಿನದ ಬ್ಲಾಗ್ನೇ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಲಾಸ್ಟ್ ಡೇ ಅಂತ ಅಂದರೆ ಭರ್ಜರಿ ಬಾಡೂಟನೇ ಇರುತ್ತೆ. ಸೊ ಇನ್ನೂ ಕಬ್ಬಳ ನೈಟೆಲ್ಲ ಕಬ್ಬಳಮ್ಮನ ಮೆರವಣಿಗೆ ಆಯಿತು. ಇನ್ನೂ ಕೂಡ ನಿಲ್ಲಿಸಲಿಲ್ಲ, ಇನ್ನು ತಮಟೆ ಸೌಂಡ್ ಇನ್ನೂ ಹಂಗೆ ಬರ್ತಿತ್ತು. ಸೊ ಇನ್ನೂ ಕಬ್ಬಳಮ್ಮನೆಲ್ಲ ದೇವರೆಲ್ಲ ಇಳಿಸಿದ ಮೇಲೇ ಏನಾದರೂ ಅಡುಗೆ ಮಾಡೋದು. ಸೊ ಸಿಂಪಲ್ಲಾಗಿ ಚಿಕನ್ ಮಟನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ಸೂರ್ಯ ನೋಡಿ ಹಿಂಗೆ ಸೂರ್ಯ ಕಣ್ಣು ಹೊಡೆದ ಅಂತ ಕೆಲಸ ಮಾಡಿಕೊಂಡು ಬೇಗ ಅಡುಗೆನ ಮಾಡ್ಕೊಳ್ಬೇಕು. ಇವಾಗ ಟೈಮ್ ಬಂದು ಒಂದು 8 ಗಂಟೆ ಆಗಿದೆ, ಇನ್ನೂ ಏನೂ ಅಡುಗೆ ಮಾಡಿಲ್ಲ. ಸೊ ನಮ್ಮ ಮನೇಲಂತೂ ವೆಜ್ಜು ನಾನ್ ವೆಜ್ ಎರಡೂ ಮಾಡಬೇಕು. ಇನ್ನು ಅಕ್ಕ ಎಲ್ಲರೂ ಕೂಡ ಇದ್ದಾರೆ, ಎಲ್ಲರೂ ಹೆಲ್ಪ್ ಮಾಡಿಕೊಂಡು ಬೇಗ ಅಡುಗೆ ಮಾಡೋಣ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇನ್ನೂ ಯಾರು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಮನೇಲಿ ಏನೇನು ರೆಸಿಪಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡೋಣ, ಅಕ್ಕ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಆದಷ್ಟು ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ. ಹಾಗೆಯೇ ಇವತ್ತು ನಮ್ಮ ಮನೆಗೆ ಯಾರ್ಯಾರು ಬರ್ತಾರೆ ಅಂತಲೂ ಕೂಡ ತೋರಿಸ್ತೀನಿ. ಯಾರಿಗೂ ಜಾಸ್ತಿ ಜನ ಕೇಳಲಿಲ್ಲ. ಸೊ ನಮ್ಮಪ್ಪ ಅಮ್ಮ ದೊಡ್ಡಮ್ಮ ಅವ್ರು ಬರ್ತಾರೆ ಅಷ್ಟೇ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕೂಡ ರೆಡಿ ಮಾಡ್ಕೊಳ್ಬೇಕು. ಇವಾಗ ಕಾಯಿ ಸುಲ್ಕೊಂಡು ಆಮೇಲೆ ಮುಂದೆ ಏನಾದರೂ ರೆಡಿ ಮಾಡ್ಕೊಳ್ಳೋದು. ವನ ಏನು ನೋಡ್ಕೊಂಡು ನಿಂತಿದ್ಯಾ ಹಂಗೆ ಮರಿಸುಲು ಇದ್ದ ಹಾಂ ಯಾರೋ ಶಿವಣ್ಣ ನಿಮ್ದೇನ ಹಣ ಕುಯ್ಯೋದು? ಹಾಂ ನೀವು ಇವ್ರಿಗೆ ಹೇಳಿದ್ದೀರಾ? ಇನ್ನು ಅಲ್ಲಿ ಬೋಟಿ ಫ್ರೈಗೆ ರೆಡಿ ಮಾಡ್ತಾ ಇದ್ವಿ, ಇಲ್ಲಿ ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವಾಗ ಸ್ಟಾರ್ಟ್ ಮಾಡಿರೋದು ಅಡುಗೆ. ಇನ್ನು ಬೋಟಿ ಫ್ರೈ ಮಾಡಿ, ಮಟನ್ ಸಾಂಬಾರು ಮಾಡಿ, ಚಿಕನ್ ಫ್ರೈ ನಮ್ಮ ಅಕ್ಕ ಬಿಂದಕ್ಕ ಮಾಡ್ತಾರೆ, ರೆಸಿಪಿ ಹೇಳ್ತಾರಂತೆ, ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ಅಲ್ಲಿ ಅಡುಗೆ ಮಾಡಿ ತೋರ್ಸೋದು, ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಮಗನ ನೋಡ್ಕೊಂಡೆ ಅದು ಮಾಡೋದೇ ಆಯ್ತೈತೆ. ಇವಾಗ ಚಿಕನ್ ಕಬಾಬ್ ಮಾಡ್ಬಿಟ್ಟು ಬೋಟಿ ಫ್ರೈ ಮಾಡ್ಕೋಬೇಕು. ಸೊ ಇನ್ನೇನು ಟೈಮ್ ಆಯ್ತು, 10 ಗಂಟೆ ಆಯ್ತಲ್ವೇ, 10 ಗಂಟೆ ಆಗೈತೆ. ಇವಾಗ ಬೇಗ ಎಲ್ಲ ಅಡುಗೆನೂ ಕೂಡ ಮಾಡ್ಕೊಳ್ಬೇಕು. ಆಫ್ ಮಾಡಲಾ?
ಇದು ಹುರ್ಕೊಳಕ್ ತಾನೆ ಇವಾಗ ಸಿಂಪಲ್ ಆಗಿ ಚಿಕನ್ ಫ್ರೈ ಮಾಡಕ್ಕೆ ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕೊಂಡು ಎಣ್ಣೆ ಕಾದಾದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ 3-4 ಹಸಿಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮೆಣಸು ಚಕ್ಕೆ ಲವಂಗನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಂಡ್ಯ ಸ್ಟೈಲಲ್ಲಿ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಈಗ ಟೊಮೊಟೊನು ಕೂಡ ಹಾಕೊಂಡು ಟೊಮೊಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 2-3 ಹಾಕುವಷ್ಟು ಟೊಮೊಟೊನ ತಗೊಂಡಿದ್ದೀವಿ. ಸೊ ಟೊಮೊಟೊ ಈರುಳ್ಳಿ ಎಲ್ಲನೂ ಕೂಡ ಫ್ರೈ ಆದಮೇಲೆ ಪುದೀನ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಸೊ ಇದನ್ನು ಹುರ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಕಡಲೆ ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡಿ ಸ್ವಲ್ಪ ಆರಿದ್ಮೇಲೆ ಇದನ್ನು ಹುರ್ಕೊಳ್ಬೇಕು. ಸೊ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಚಿಕನ್ ಫ್ರೈ ರೆಡಿ ಮಾಡ್ಕೊಳ್ಳೋಣ. ಚಿಕನ್ ಫ್ರೈಗೆ ಒಂದು ಕಡಾಯಿನ ತಗೊಂಡು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕಸ್ತೂರಿ ಮೇಥಿ ಫ್ಲೇವರ್ಗೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಸ್ತೂರಿ ಮೇಥಿ ಹಾಗೆಯೇ ಒಂದು 2 ಗೆಡ್ಡೆ ಆಗುವಷ್ಟು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೈತೆ. ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಹಾಕ್ಕೊಳ್ಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಚಿಕನ್ಗೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೈತೆ. ಇಲ್ಲಿ ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀವಿ, ಟೇಸ್ಟ್ಗೋಸ್ಕರ ಚೆನ್ನಾಗಿರುತ್ತೆ. ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಬಟ್ ಚಿಕನ್ ಮಸಾಲ ಹಾಕ್ಕೊಂಡ್ರೆ ಚಿಕನ್ ಮಸಾಲ ಎಲ್ಲ ಹೋಗಿ ಚಿಕನ್ಗೆ ಹಿಡ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ. ಅದೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೈತೆ. ನಾವಾಗಲೇ ಹುರಿದಿಟ್ಕೊಂಡಿರುವಂಥ ಮಸಾಲೆನ ರುಬ್ಕೊಂಡು ಬಂದು ಇವಾಗ ಅದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಗ್ರೇವಿ ಥರ ಬೇಕು ಅಂದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಬೋದು, ಡ್ರೈ ಥರ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಬೋದು. ಎಲ್ಲದ್ರ ಜೊತೆನೂ ತುಂಬಾ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ. ಅದರಲ್ಲೂ ಮಂಡ್ಯ ಸ್ಟೈಲಲ್ಲಿ ಖಾರವಾಗಿ ಸಖತ್ತಾಗಿರುತ್ತೆ. ಒಂದ್ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಅಕ್ಕ ಮಾಡಿದ ಸ್ಪೆಷಲ್ ಮಂಡ್ಯ ಸ್ಟೈಲ್ ಚಿಕನ್ ಗ್ರೇವಿ ಸಖತ್ತಾಗಿತ್ತು. ಇನ್ನು ಮಟನ್ ಸಾಂಬಾರು, ಬೋಟಿ ಗೊಜ್ಜು ಹಾಗೆಯೇ ಮಂಡ್ಯ ಸ್ಟೈಲ್ ಚಿಕನ್ ಫ್ರೈ ಅಕ್ಕ ಮಾಡೋರೆ, ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಇನ್ನು ಲಾಸ್ಟು ಕಬಾಬ್ ಮಾಡಿಬಿಟ್ಟು ಅನ್ನ ಮುದ್ದೆ ಮಾಡಿದ್ರೆ ಎಲ್ಲ ರೆಸಿಪಿನೂ ಕೂಡ ಆಯಿತು. ಸೊ ಇನ್ನೇನು ಟೈಮ್ 12 ಗಂಟೆ 1 ಗಂಟೆ ಆಯ್ತೈತೆ. ಸೊ ಇನ್ನು ಕಬಾಬ್ ಎಲ್ಲ ಬೇಯಿಸ್ಬಿಟ್ಟು ಅನ್ನ ಮುದ್ದೆ ಮಾಡಿಕೊಂಡು ಎಲ್ಲ ಆಯಿತು. ಆಮೇಲೆ ಹಾಕೊಂಡು ತಿನ್ನೋದು ಅಲ್ಲೇ ಐಸು ಬೇರೆ ಬಂದೋಳೆ. ಯಾಕೆ ನೋಡೆ ಹಾಯ್ ಮಾಡೆ ನೋಡ್ತಾಳೆ ಅವಳು ಯೂಟ್ಯೂಬಲ್ಲಿ ವೀಡಿಯೋಸ್ ನಾವೇನೈತಿ. ಎಲ್ಲ ಅಡುಗೆನೂ ಕೂಡ ರೆಡಿ ಆಯ್ತು. ಇಲ್ಲಿ ಮಟನ್ ಸಾಂಬಾರ್, ರೆಡಿ ಆಗೈತೆ. ಇದು ಬೋಟಿ ಗೊಜ್ಜು ನೋಡಿ, ಬೋಟಿ ಗೊಜ್ಜು ಇನ್ನಾಗ ಏನು ಕೂಡ ಟೇಸ್ಟ್ ಮಾಡಿಲ್ಲ, ನೋಡೋಣ ಹೆಂಗಿದೆ ಅಂತ ನೋಡಬೇಕು. ಇಲ್ಲಿ ಕಬಾಬ್ ಮತ್ತು ರೈಸು, ಇದು ಮಂಡ್ಯ ಸ್ಟೈಲ್ ಚಿಲ್ಲಿ ಚಿಕನ್. ಸೊ ಎಲ್ಲನೂ ರೆಡಿ ಆಗೈತೆ. ಇಲ್ಲೇ ಅಮ್ಮ ಮುದ್ದೆ ಕಟ್ತಿದ್ದಾರೆ. ಸೊ ಇನ್ನು ಮುದ್ದೆ ಒಂದು ಕಟ್ಟಿದ್ರೆ ಎಲ್ಲನೂ ಕೂಡ ರೆಡಿ ಆಯಿತು. ಸೌತೆಕಾಯಿ ಎಲ್ಲನೂ ರೆಡಿ ಆಗೈತೆ. ಇವಾಗ ನಾನು ಮುಖ ತೊಳ್ಕೊಂಡು ರೆಡಿ ಆಗಬೇಕು. ಅಮ್ಮ ಬಂದೈತೆ. ಅದಕ್ಕೆ ಯಾರವರು? ಹಾಂ, ಇನ್ನೂ ಬರಲಿಲ್ಲ. ಮುನಿಯಣ್ಣದು ಎಲ್ಲಿ ಹೋಗಿದ್ದೀನಿ, ಬರ್ತೀನಿ ಅಂತ. ಶಿವ ಬರ್ತದನಂತೆ. ಅಮ್ಮ ಆಯ್ ಮೇಡಮ್, ಆಯ್ ಆಂಟಿ ಬರ್ತಾವ್ರೆ. ಆಂಟಿ ಬನ್ನಿ. ಯಾಕೋ? ಹಾಂ, ಅಂಕಲಲ್ಲಿ ಇಲ್ಲ, ಬರಲಿಲ್ಲ. ಈ ಹತ್ರಕ್ಕೆ ಬಂದ್ಬಿಟ್ಟು ಜೂಮ್ ಮಾಡ್ಕೊಂಡು
ಇನ್ನು ಇವಾಗ ಟೈಮ್ ಬಂದು ಒಂದು 7-7:30 ಆಗೈತೆ. ಸುಮ್ಮನೆ ಕುಂತಿದ್ದೀವಿ. ಇದಿಲ್ಲ ಬಂದಿದ್ದ ಹಬ್ಬಕ್ಕೆ ಅಂತೇಳಿ ಅವ್ನು ಊರಲ್ಲೇ ಇದ್ದ ಅಂಗಡಿ ದೊಡ್ಡಿಲ್ಲೇ ಹಬ್ಬಕ್ಕೆ ಬಂದಿದ್ದ, ಅದಕ್ಕೆ ಇಲ್ಲೇ ಇರಿಸ್ಕೊಂಡಿದ್ದೀನಿ ನೀರು ಅಂತ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡ್ಕೊಂಡು ಸರಿಯಾಗಿ ವೀಡಿಯೋಸು ಕೂಡ ಮಾಡ್ಕೊಳ್ಳಿಲ್ಲ, ಹೆಂಗೋ ಹಿಂಗೋ ಮಾಡಿದೆ. ಇನ್ನು ಇವತ್ತಿಗೆ ಹಬ್ಬಗಳೆಲ್ಲನೂ ಕೂಡ ಮುಗೀತು. ಇನ್ನೇನಿಲ್ಲ, ಈ ಹಬ್ಬಗಳು ಮಾಡೋದು ಸಾಕು, ಪದ್ಧತಿನೂ ಸಾಕು ಅನಿಸುತ್ತೆ ಅಲ್ವಾ. ಸುಮ್ಮನೆ ಕೆಲಸಗಳೇ ಆಯಿತು ಇವತ್ತಂತೂ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಕಾವ್ಯ ಸುಧಾಸ್ ಕನ್ನಡ ವ್ಲಾಗ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಹಾಗೂ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ತೆ.